ನರಸಿಂಹರಾಜ ಕ್ಷೇತ್ರ ವ್ಯಾಪ್ತಿಯ ಬಹುತೇಕ ಬಡಾವಣೆಗಳಿಗೆ ಸಂಬಂಧಿಸಿದಂತೆ ರಾಜ್ಯ ಹಣಕಾಸು ಆಯೋಗದ 2024-25 ಸಾಲಿನ ಆರ್ಥಿಕ ನೆರವು ನಮಗೇನು ಸಿಕ್ಕಿದೆ, ಅದರಲ್ಲಿ ವಿಶೇಷವಾಗಿ ಒಳಭಾಗದ ರಸ್ತೆಗಳಿಗೆ ಆದ್ಯತೆಯನ್ನು ಕೊಟ್ಟಿದೆ. ಮುಖ್ಯ ರಸ್ತೆಗಳಿಗೆ ರಾಜ್ಯ ಸರ್ಕಾರದ ವಿಶೇಷ ಅನುದಾನ, ಬೇರೆ ಬೇರೆ ಬಾಬ್ತು ಬಂದಂತಹ ಅನುದಾನಗಳಲ್ಲಿ ಮುಖ್ಯ ರಸ್ತೆಗಳಿಗೆ ನಾವು ಗಮನ ಕೊಟ್ಟಿದ್ದಂತಹ ಸಂದರ್ಭದಲ್ಲಿ ಈ ಬಾರಿ ವಿಶೇಷವಾಗಿ ಒಳ ಭಾಗದ ರಸ್ತೆಗಳಿಗೆ ಸಾರ್ವಜನಿಕರಿಗೆ ಅನುಕೂಲ ಮೂಡಿಸುವಂಥದ್ದಕ್ಕೆ ನಾವು ಈಗಾಗಲೇ ಕೆಲಸ ಪ್ರಾರಂಭ ಮಾಡಿದ್ದೇವೆ. ಈಗ ನೆರವೇರಿಸಿರುವಂತಹ ನಮ್ಮ ಗುದ್ಲಿ ಪೂಜೆ ಇದು 5 ಕೋಟಿ ವೆಚ್ಚದಲ್ಲಿ ನಾವು ಮಾಡಿದ್ದೇವೆ. ಅದು ಸುಮಾರು 4 ವಾರ್ಡ್ಗಳಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಆದ್ಯತೆ ನಮ್ಮ ವಾರ್ಡ್ ನಂಬರ್ 34ಕ್ಕೆ, ಯಾಕಂದರೆ ಅದು ಹೌಸಿಂಗ್ ಬೋರ್ಡ್ ಲೇಔಟು, ಮೂಡಾ ಲೇಔಟು, ಖಾಸಗಿ ಬಡಾವಣೆ, ಇದು ಸ್ಲಮ್ ಬೋರ್ಡ್ ಬಡಾವಣೆಗಳು ಇದೆಲ್ಲ ಸೇರಿರೋದ್ರಿಂದ ಒಳಭಾಗದ ರಸ್ತೆಗಳಿಗೆ ಸುಮಾರು 1,80,00,000 ಇಲ್ಲಿ ಖರ್ಚಾದರೆ ಬೇರೆ ಕಡೆಗೆ ನಾವು ಅದನ್ನು ಖರ್ಚು ಮಾಡಿ 5 ಕೋಟಿಗೆ ಒಂದು ಪ್ಯಾಕೇಜ್ ಮಾಡಿ ಇವತ್ತು ಕೆಲಸ ಶುರು ಮಾಡಿದ್ವಿ. ಒಟ್ಟಾರೆ 5 ಕೋಟಿ ಇವತ್ತಾಗಿದೆ. ಈಗ ಮಾಡಿರುವಂಥ 5 ಕೋಟಿ, ಇದಾದ್ಮೇಲೆ ಬೇರೆ ಇನ್ನೂ ಗುದ್ಲಿ ಪೂಜೆಗಳಿವೆ. ಅದನ್ನು ಇವತ್ತು ಒಟ್ಟಾರೆ ಸುಮಾರು 16.5 ಕೋಟಿಗೆ ನಾನು ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾಮಗಾರಿಗಳಿಗೆ ಚಾಲನೆ ಕೊಡ್ತಾ ಇದ್ದೀನಿ. ಬಜೆಟ್ ನಂತರ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದೆ ಅನ್ನೋ ಮಾತಿದೆ. ತಾವು ಸೀನಿಯರ್ ಇದ್ದೀರಿ, ತಮ್ಮ ನೋಡಿ, ಸಚಿವ ಸಂಪುಟದ ವಿಸ್ತರಣೆ ಅದು ಪಕ್ಷದ ವರಿಷ್ಠ ತೀರ್ಮಾನ ತಗೋಬೇಕಾಗುತ್ತೆ. ಇದು ಬಹಳಷ್ಟು ದಿನಗಳಿಂದ ಕಳೆದ ವರ್ಷ ಲೋಕಸಭಾ ಚುನಾವಣೆಯ ನಂತರ ಈ ಕ್ಷಣ ಆ ಕ್ಷಣದಲ್ಲಿ ಆಗುತ್ತೆ, ಯಾವುದೇ ಕ್ಷಣದಲ್ಲಿ ಆಗ್ಬೋದು ಅನ್ನೋದು ಹೇಳ್ತಾ ಇದ್ರು. ಆಸೆ ಅನ್ನೋದು ಎಲ್ಲರಿಗಿದೆ. ಯಾಕಂದರೆ ಆಡಳಿತ ಪಕ್ಷದಲ್ಲಿ ಶಾಸಕನಾಗಿ ಆಯ್ಕೆ ಆಗಿದ ಮೇಲೆ ನನ್ನ ಕ್ಷೇತ್ರದ ಜನ ನಿರಂತರವಾಗಿ ನನಗೆ 6ನೇ ಬಾರಿ ಆಯ್ಕೆ ಮಾಡಿದ ಮೇಲೆ ಆ ಆಸೆಗಳು ಸಹಜವಾಗಿ ಎಲ್ಲ ಕಡೆಗಿರುತ್ತೆ. ಅವಕಾಶಗಳು ಬಂದಾಗ ನೋಡೋಣ. ಈಗ ಯಾವುದೇ ಅಂತ ಮುನ್ಸೂಚನೆಗಳು ಇಲ್ಲ. ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅಲ್ಪಸಂಖ್ಯಾತರು ಅದರಲ್ಲಿ ರೇಸಲ್ಲಿದ್ದಾರೆ ಅಂತ ರಹೀಂ ಖಾನ್ ಹೇಳಿದ್ದಾರೆ. ತಾವು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿದ್ದೀರಿ, ತಾವು ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಸಿದ್ದಾರೆ. ನಾನು ಈ ಹಿಂದೆ ಕೂಡ ಹೇಳಿದ್ದೇನೆ, ಪಕ್ಷ ನನ್ನನ್ನು ಗುರುತಿಸಿ ಕಾರ್ಯಾಧ್ಯಕ್ಷನ ಮಾಡಿದೆ. ಅಧ್ಯಕ್ಷರ ಸ್ಥಾನಕ್ಕೆ ನಾನು ಆಕಾಂಕ್ಷಿ ಅಲ್ಲ. ಅದು ಪಕ್ಷದ ಆಂತರಿಕ ವಿಚಾರ ಆಗಿರೋದ್ರಿಂದ ಈ ರೀತಿಯ ಬಹಿರಂಗವಾದಂಥ ಹೇಳಿಕೆಗಳು ಪಕ್ಷದಿಂದ ಇವತ್ತು ಸರ್ಕಾರ ಇರುವಂಥದ್ದು, ಸರ್ಕಾರದಿಂದ ಪಕ್ಷ ಅಲ್ಲ. ಪಕ್ಷಕ್ಕೆ ಗೌರವ ಕೊಡುವಂಥವರು ಗೌರವ ಕೊಡಲೇಬೇಕಾಗುತ್ತೆ. ಆ ಇತಿಮಿತಿ ದಾಟಿದ್ದಂತಹ ಸಂದರ್ಭದಲ್ಲಿ ವರಿಷ್ಠರು ಅದರ ಮೇಲೆ ಕ್ರಮ ತಗೊಳ್ಳುವಂಥದ್ದು. ನೋಡಿ, ತನಿಖೆ ನಡೆದಿದೆ. ಆರೋಪ ಪ್ರತಿ ಆರೋಪ, ದೂರು ಪ್ರತಿ ದೂರು ಇದೆಲ್ಲ ಆಗಿದ್ಮೇಲೆ ಲೋಕಾಯುಕ್ತರು ಇವತ್ತು ಸಲ್ಲಿಕೆ ಮಾಡಿರುವಂತಹ ತಮ್ಮ ಅಂತಿಮ ವರದಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಇದರಲ್ಲಿ ಇದ್ದಂಥ ಆರೋಪ ಮಾನ್ಯ ಮುಖ್ಯಮಂತ್ರಿಗಳು ಅವರ ಅಧಿಕಾರದ ದುರುಪಯೋಗ ಪಡಿಸಿದ್ದಾರೆ ಅಂತ. ಮಾನ್ಯ ಮುಖ್ಯಮಂತ್ರಿಗಳು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾರಿಗೂ ಪತ್ರನೂ ಬರೆದಿಲ್ಲ ಅಥವಾ ಹಸ್ತಕ್ಷೇಪ ಮಾಡಿರಲಿಲ್ಲ. ಸೊ ಆ ಕಾರಣಕ್ಕಾಗಿ ಅವ್ರಿಗೆ ಕ್ಲೀನ್ ಚಿಟ್ ಏನು ಸಿಕ್ಕಿದೆ ಇದು ಮೊದಲೇ ನಮ್ಗೆ ಗೊತ್ತಿತ್ತು. ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಯಾರಿಗೂ, ನಾನು ಸ್ವತಃ 23 ವರ್ಷಗಳ ಕಾಲ ನಿರಂತರವಾಗಿ ಮೂಡಾದಲ್ಲಿ ಸದಸ್ಯರಾಗೇ ಇದ್ದೇನೆ. ಆಯ್ಕೆ ಆದಂಥ ದಿನದಿಂದ ಈವರೆಗೂ ಇದ್ದೇನೆ. ಯಾವುದೋ ಒಂದೇ ಒಂದು ಕ್ಷಣನೂ ಕೂಡ ಮುಖ್ಯಮಂತ್ರಿಗಳು ನಮ್ಗೆ ಯಾರಿಗೂ ಫೋನ್ ಮಾಡಿ ಇಂಥ ಕೇಸ್ ಇದೆ ಮಾಡಿಕೊಡ್ರಪ್ಪ ಅಂತ ಹೇಳಿಲ್ಲ. ಸೊ ಹಾಗಾಗಿ ಇವತ್ತು ಏನಾಗಿದೆ, ತನಿಖೆ ಹೆಂಗೆ ನಡಿಬೇಕಿತ್ತು ನಡೆದಿದೆ. ತನಿಖೆಯ ಅಂತಿಮ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆ ಆಗಿದೆ. ಮುಖ್ಯಮಂತ್ರಿಗಳ ಪಾತ್ರ ಇಲ್ಲ ಅಂತ ಬಂದಿದೆ. ಹಾಗಾಗಿ ನಾವು ಇದಕ್ಕೆ ಹೆಚ್ಚಿನ ವಿಶ್ಲೇಷಣೆ ಮಾಡಿ ಮಾತಾಡುವಂಥದ್ದು. ಸರ್,